ಪ್ರತಿ ಕುಟುಂಬಕ್ಕೆ ಸುಮಾರು 8,000ರಿಂದ 10,000 ಉಳಿತಾಯ ಆಗ್ತಾ ಇದೆ. ನಿಮ್ಮ ನೋವು ನಮಗೂ ಗೊತ್ತಿದೆ, ಅದಕ್ಕೆ ನಾವು 5 ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡ್ತಾ ಇದ್ದೇವೆ. ಇವತ್ತು ಇದು ಗ್ಯಾರಂಟಿಯ ಫಲಾನುಭವಿಗಳು ಬರೇ ಕಾಂಗ್ರೆಸ್ನವರು ಇದ್ದಾರ, ಬರೇ ನಮ್ಮ ಸಮಾಜದವರು ಇದ್ದಾರ? ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲರಿಗೂ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾಜದಲ್ಲಿ ಸ್ವಾಭಿಮಾನದ ಬದುಕು ಸಿಗಬೇಕು, ಅವರಿಗೆ ಒಂದು ಆರ್ಥಿಕ ಸಮಾನತೆ ಸಿಗಬೇಕು ಅಂದ್ಬಿಟ್ಟು ಇವತ್ತು ನಾವು 5 ಗ್ಯಾರಂಟಿ ಜಾರಿಗೆ ಮಾಡ್ತಾ ಇದ್ದೀವಿ. ಇಷ್ಟೊಂದು ಮಹಿಳೆಗಳು ಯಾರು ಕೂತಿದ್ದೀರ ತಾವು? ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡಬೇಕು, ಶಕ್ತಿ ಯೋಜನೆ ಬಂದ್ ಮಾಡಬೇಕು. ಮಾಡ್ಬೇಕಾ ಮಾಡಬಾರ್ದ? ನೀವೇ ಹೇಳಿ. ಮಾಡ್ಬೇಕಾ? ಕೈ ಎತ್ರಿ. ಮಾಡ್ಬೇಕಾ ಮಾಡಬಾರ್ದ? ಮಾಡಬಾರ್ದಂತ ಹೇಳ್ವೆ. ಮಾಡ್ಬೇಕಾ? ಇಲ್ಲ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇದರಿಂದ ಆರ್ಥಿಕ ಹೊರೆ ಆಗ್ತಾ ಇದೆ ನಿಮಗೆ ಅಂತ. ಬಹಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಸಾಮಾಜಿಕ ಜವಾಬ್ದಾರಿ 5 ಗ್ಯಾರಂಟಿಗಳು, ಅದನ್ನ ನಾವು ಮಾಡೇ ಮಾಡ್ತೀವಿ. ಅದ್ರ ಜೊತೆ ನಾವು ಪ್ರಗತಿ ಕೂಡ ಮಾಡ್ತೀವಿ. ಇವತ್ತು ಚಿತ್ತಾಪುರ ಅಂತ ಒಂದು ತಾಲೂಕಿಗೆ ಇವತ್ತು 1,000 ಕೋಟಿ ರೂಪಾಯಿ ಇವತ್ತು ಅನುದಾನವನ್ನು ನಮ್ಮ ಸರ್ಕಾರ ನಮ್ಗೆ ನೀಡಿದೆ ಅಂದ್ರೆ ಇವತ್ತು ಹಣದ ಕೊರತೆ ಇದೆಯಾ ಹೇಳಿ? ಬಿಜೆಪಿ ಅವರಿಗೆ ನಮಗೆ ವ್ಯತ್ಯಾಸ ಏನಂದ್ರೆ ನಿಮ್ಮ ದುಡಿಮೆಯ ದುಡ್ಡು ನಾವು ನಿಮ್ಗೆ ಕೊಡಬೇಕು ಅಂತ ನಮ್ಗೆ ನಮ್ಮ ಒಂದು ಪಣ ಇದೆ. ಆದ್ರೆ ಬಿಜೆಪಿ ಅವ್ರು ಏನ್ ಹೇಳ್ತಾರೆ, ನಿಮ್ಮ ದುಡ್ಡು ಅವ್ರ ಜೇಬಿಗೆ ಹೋಗ್ಬೇಕು ಅಂತ. ನಮ್ಮ ಪ್ರಕಾರ ನೀವೇನ್ ದುಡಿತೀರಾ, ನೀವೇನ್ ಕಷ್ಟ ಪಡ್ತೀರಾ, ಆ ದುಡ್ಡು ವಾಪಸ್ ನಾವು ನಿಮ್ಗೆ ಕೊಟ್ರೆ ನೀವು ವಾಪಸ್ಸು ಮಾರುಕಟ್ಟೆನಲ್ಲಿ ಅದನ್ನ ಖರ್ಚು ಮಾಡಿ ವಾಪಸ್ ತೆರಿಗೆ ಮುಖಾಂತರ ನಮಗೆ ಬರುತ್ತೆ, ನಾವು ಅದರಿಂದ ಅಭಿವೃದ್ಧಿ ಮಾಡ್ತೀವಿ ಅಂತ. ಅಷ್ಟೇ ಒಂದು ಸಿಂಪಲ್ ಲಾಜಿಕ್ ಇದೆ ನಮ್ದೆಲ್ಲರದು ಇವತ್ತು. ಆದ್ರೆ ಇವತ್ತು ಬಿಜೆಪಿ ಅವರು ಇದನ್ನ ಅಪಪ್ರಚಾರ ಮಾಡಿ ಅವರಿಗೆ ನಮ್ಮ ಜನರಿಗೆ ಆರ್ಥಿಕ ಸಮಾನರಾಗಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಅವರ ಒಂದು ಸಿದ್ಧಾಂತ ಮತ್ತು ತತ್ವ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ನಾವು ಚುನಾವಣೆ ಸಂದರ್ಭದಲ್ಲಿ ಹಳ್ಳಿಗೆ ಹೋಗಿ ನಾವು ಪ್ರಚಾರ ಮಾಡಿದಾಗ ನಾನು ವೈಯಕ್ತಿಕವಾಗಿ ಯಾವ ಸಮಾಜಕ್ಕಾಗ್ಲಿ ಯಾವ ಊರಿಗಾಗ್ಲಿ ನಾನು ಆಶ್ವಾಸನೆ ಕೊಟ್ಟೇ ಇಲ್ಲ ಸರ್. ಇನ್ನ ಒಂದು 15-20 ವರ್ಷದಿಂದ ನಾನು ಅವರಿಗೆ ಒಂದೇ ಒಂದು ಹೇಳ್ತೀನಿ, ಏನಪ್ಪಾ ಅಂದ್ರೆ ದಯವಿಟ್ಟು ನನ್ನನ್ನು ನಂಬಿ ನನಗೆ ತಾವು ಮತವನ್ನ ನೀಡಿ ನಾನು ನಿಮ್ಮ ಮನೆ ಮಗನಾಗಿ ದುಡಿತೀನಿ ಅಂತ ನಾನು ಮಾತು ಕೊಡ್ಕೊಂಡು ಬಂದಿದ್ದೀನಿ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇವತ್ತು ನಮ್ಮ ಜನ 3-4 ಸಾರಿ ನನಗೆ ಆರಿಸಿ ಕಳಿಸಿದ್ದಾರೆ ಇವತ್ತು. ಆಮೇಲೆ ನೀವು ನಾನು ಕೊಟ್ಟ ಮಾತಂತೆ ಇವತ್ತು 1,000 ಕೋಟಿ ರೂಪಾಯಿ ಅನುದಾನ ತಂದು ಇವತ್ತು ನಾನು ನಿಮ್ಮ ಮುಂದೆ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಿಸಬೇಕಾಗಿರೋ ವಿಶೇಷತೆ ಏನಂದ್ರೆ ಪ್ರತಿ ಹಳ್ಳಿಗೆ ಕನಿಷ್ಠ 1 ಕೋಟಿ ರೂಪಾಯಿ ಸಿಗ್ತಾ ಇದೆ. ದೊಡ್ಡ ಹಳ್ಳಿ ಇದ್ರೆ ಸುಮಾರು 3.5 ಕೋಟಿ ರೂಪಾಯಿ ಸಿಗ್ತಾ ಇದೆ. ಈ ಬಹುಶಃ ಹಿಂದೆ ಯಾವ ಯೋಜನೆ ಅಡಿನಲ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳಿಗೆ ದುಡ್ಡು ಬರ್ತಾ ಇರಲಿಲ್ಲ. ಬಹಳ ವೈಜ್ಞಾನಿಕವಾಗಿ ಜನಸಂಖ್ಯೆಯ ಅನುಗುಣವಾಗಿ ನಾವು ಇವತ್ತು ಈ ಹಂಚಿಕೆಯನ್ನು ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಅನ್ನ, ಅಕ್ಷರ, ಆರೋಗ್ಯ, ಆಶ್ರಯ ಹಾಗೂ ಆವಿಷ್ಕಾರದ ಅನುದಾನವನ್ನು ನೀಡಿ ಇವತ್ತು ಚಿತ್ತಾಪುರದಲ್ಲಿ ಹೊಸ ದಾಖಲೆ ಮಾಡಿದೆ ಅಂತ ಕೂಡ ಇವತ್ತು ತಪ್ಪಾಗಲ್ಲ. ಇವತ್ತು ಅದೇ ರೀತಿ ಮಾನ್ಯ ಖರ್ಗೆ ಸಾಹೇಬ್ರ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಳೆದ 3 ವರ್ಷದಲ್ಲಿ ನಮ್ಮ ಕಲಬುರಗಿ ರೈತರಿಗೆ ನಮ್ಮ ಸರ್ಕಾರದಿಂದ ಅತಿ ಹೆಚ್ಚಿನ ಪರಿಹಾರ ನೀಡಲಾಗಿದೆ. ಬಹುಶಃ ಇತಿಹಾಸದಲ್ಲೇ ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ನಮ್ಮ ರೈತರಿಗೆ ಸಿಕ್ಕಿರಲಿಲ್ಲ. ಹಿಂದೆ ಬಿಜೆಪಿ ಗವರ್ಮೆಂಟ್ನಲ್ಲಿ ಹೆಚ್ಚಿನ ಪರಿಹಾರ ಸಿಕ್ಕಿದ್ದು ನಮ್ಮ ರೈತರಿಗೆ ಬರೀ 22 ಕೋಟಿ ರೂಪಾಯಿ. 22 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ಸಿಕ್ಕಿದ್ದು ನಮ್ಮ ರೈತರಿಗೆ. ಆದ್ರೆ ಕಳೆದ ವರ್ಷ ನಮ್ಮ ಕಲಬುರಗಿ ರೈತರಿಗೆ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ 656 ಕೋಟಿ ರೂಪಾಯಿ ಅನುದಾನವನ್ನ ನಾವು ನಮ್ಮ ಕಲಬುರಗಿ ರೈತರಿಗೆ ಪರಿಹಾರ ಮುಖಾಂತರ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ ಸುಮಾರು 15.5 ಲಕ್ಷ ರೈತರಿಗೆ 2,590 ಕೋಟಿ ರೂಪಾಯಿ ಕೊಟ್ಟಿರುವ ದಾಖಲೆ ಹಿಂದೆ ಯಾವತ್ತೂ ಇರಲಿಲ್ಲ. ಇದು ನಮ್ಮ ಸರ್ಕಾರ ಮಾಡಿರೋದು. ಆದ್ರಿಂದ ನಾನು ಒಂದೇ ಹೇಳೋದು ನಮ್ಮ ಜನರಿಗೆ, ನಮ್ಮ ಕೆಲಸವನ್ನ ನೋಡಿ, ನಮ್ಮ ಕಾಳಜಿಯನ್ನ ನೋಡಿ, ನಮ್ಮ ಸರ್ಕಾರದ ಬದ್ಧತೆಯನ್ನ ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪ